ಹಿಂದುಳಿದ ದಲಿತ ಸೇರಿದಂತೆ ಎಲ್ಲಾ ಸಮಾಜದವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿಯಾಗಲು ಸಾಧು ಸಂತರ ನೇತೃತ್ವದಲ್ಲಿ ನೂತನ ಸಂಘಟನೆಯನ್ನು ಹುಟ್ಟುಹಾಕಲು ಚಿಂತಿಸಲಾಗಿದೆ. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ನಡೆಯುವ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು. ಹುಬ್ಬಳ್ಳಿ ನಗರದ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಸಮಾಜದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಡವರಿಗೆ, ಹಿಂದುಳಿದ ವರ್ಗದ ಜನರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಹೊಸ ಸಂಘಟನೆ ಹುಟ್ಟುಹಾಕಲಾಗಿದೆ. ಈ ಸಭೆಯಲ್ಲಿ 25ಕ್ಕೂ ಹೆಚ್ಚು ಸಾಧು ಸಂತರು, 1000ಕ್ಕೂ ಅಧಿಕ ವಿವಿಧ ಸಮಾಜದ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸಂಘಟನೆಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಿಡಲು ಸಲಹೆ ನೀಡಿದ್ದಾರೆ. ಈ ಕುರಿತು ಅಂದಿನ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸುಮಾರು 35-40 ಜನ ಪೂಜ್ಯ ಸಾಧು ಸಂತರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬಾಗಲಕೋಟೆ ಜಮಖಂಡಿಯ ಜಕನೂರಿನಲ್ಲಿ ಒಂದು ಧಾರ್ಮಿಕ ಸಭೆ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು. ಅಲ್ಲಿ ನಾನು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಹನುಮಂತ ನಿರಾಣಿಯವರು, ಅನೇಕ ರಾಜಕಾರಣಿಗಳು, ಎಲ್ಲ ಸಮಾಜದ ಸಾಧು ಸಂತರು, ಸಮಾಜ ಸೇವೆ ಮಾಡ್ತಾ ಇರೋಂಥ ಅನೇಕ ವ್ಯಕ್ತಿಗಳು ಕೂಡ ಆ ಸಭೆಯಲ್ಲಿ ಇದ್ದರು. ಆ ಸಭೆಯಲ್ಲಿ ಆ ಸಾಧು ಸಂತರು ಒಂದು ತೀರ್ಮಾನ ತಗೊಂಡ್ರು, ನಮಗೊಂದು ಸೂಚನೆ ಕೂಡ ಕೊಟ್ಟರು. ಇವತ್ತು ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಸಮಾಜದ ಎಲ್ಲ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಲ್ಲಿ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆಗೆ ನಾವು ಪೂರ್ಣ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದಾಗ ನಮಗೂ ಅನ್ನಿಸ್ತು, ಈ ದಿಕ್ಕಲ್ಲಿ ಒಂದಿಷ್ಟು ಸಂಘಟನೆ ಮಾಡಬೇಕು, ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅನ್ನೋದನ್ನು ಅವತ್ತು ತೀರ್ಮಾನ ತಗೊಂಡ್ವಿ. ಅದಾದ ನಂತರ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರುಗಳನ್ನು ಇವತ್ತು ಇಲ್ಲಿ ಒಂದು ಸಭೆ ಕರೆದಿದ್ದೇವೆ. ಇದು ಮೊದಲನೇ ಸಭೆ. ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಗಂಡು ಮೆಟ್ಟಿನ ನಾಡು. ಈಗ ಈ ಒಂದು ನಾಡಿನಲ್ಲೇ ಮೊದಲನೇ ಸಭೆ ನಾವು ನಡೆಸ್ತಾ ಇದ್ದೇವೆ. ಈ ಸಭೆಯಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಅಧ್ಯಕ್ಷರು ಆಗಿದ್ದಂಥ ಮಾನ್ಯ ವಿರೂಪಾಕ್ಷಪ್ಪನವರು ಭಾಗವಹಿಸಿದ್ದಾರೆ. ಮಾಜಿ ಮಂತ್ರಿಗಳಾದ ಗೂಳಿಹಟ್ಟಿ ಶೇಖರ್ ಅವರಿದ್ದಾರೆ. ಮಾಜಿ ಶಾಸಕರಾದ ಉಡುಪಿಯ ರಘುಪತಿ ಭಟ್ ಅವರಿದ್ದಾರೆ. ಮತ್ತೊಬ್ಬ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಲವರು ಇದ್ದಾರೆ. ಅಹಿಂದ ಸಂಘಟನೆನ ಅನೇಕ ವರ್ಷಗಳನ್ನು ಕಟ್ಕೊಂಡ್ಬಂದಂಥ ಮಾನ್ಯ ಮುಕುಡಪ್ಪದವರಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಂಕರ್ ಅವರಿದ್ದಾರೆ. ಬಣಜಾರ್ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರೋಂಥ ಪಾಂಡುರಂಗ್ ಅವರಿದ್ದಾರೆ. ಇನ್ನು ಎಲ್ಲ ಪ್ರಮುಖರುಗಳಿದ್ದಾರೆ. ಇದು ಮೊದಲನೇ ಸಭೆ. ನಾವೊಂದು 30 ಜನ 40 ಜನ ಪ್ರಮುಖರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್,
ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.